ದೇಶೀಯವಾಗಿ ವಿನ್ಯಾಸಗೊಳಿಸಿ ನಿರ್ಮಿಸಿರುವ ಮಾಲಿನ್ಯ ನಿಯಂತ್ರಣ ಹಡಗು ಸಮುದ್ರ ಪ್ರತಾಪ್ ಅನ್ನು ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಗೋವಾದಲ್ಲಿಂದು ನಡೆಯಲಿರುವ ಕಾರ್ಯಕ್ರಮದಲ್ಲಿ ಭಾರತೀಯ ಕರಾವಳಿ ರಕ್ಷಣಾ ಪಡೆಗೆ ಸಮರ್ಪಿಸಲಿದ್ದಾರೆ. 114.5 ಮೀಟರ್ ಉದ್ದದ ನೌಕೆಯನ್ನು ಶೇಕಡಾ 60ಕ್ಕಿಂತ ಹೆಚ್ಚು ದೇಶೀಯ ವಸ್ತುಗಳಿಂದ ನಿರ್ಮಿಸಲಾಗಿದೆ. 4,002 ಟನ್ ತೂಕದ ಈ ಹಡಗು 22 ನಾಟ್ಸ್ಗಳಿಗಿಂತ ಹೆಚ್ಚು ವೇಗ ಮತ್ತು 6,000 ನಾಟಿಕಲ್ ಮೈಲುಗಳ ಕ್ಷಮತೆಯನ್ನು ಹೊಂದಿದೆ. ಈ ಹಡಗು ಸಮುದ್ರದ ಮಾಲಿನ್ಯ ನಿಯಂತ್ರಣ, ಶೋಧ ಮತ್ತು ರಕ್ಷಣಾ ಕಾರ್ಯಾಚರಣೆಗಳು ಹಾಗೂ ಭಾರತದ ವಿಶೇಷ ಆರ್ಥಿಕ ವಲಯವನ್ನು ರಕ್ಷಿಸಲು ನಿರ್ಣಾಯಕ ವೇದಿಕೆಯಾಗಿ ಕಾರ್ಯನಿರ್ವಹಿಸುತ್ತದೆ. ಈ ಹಡಗನ್ನು ಡಿಸೆಂಬರ್ನಲ್ಲಿ ಗೋವಾ ಶಿಪ್ ಯಾರ್ಡ್ ಲಿಮಿಟೆಡ್ನಲ್ಲಿ ಕರಾವಳಿ ರಕ್ಷಣಾ ಪಡೆಗೆ ಔಪಚಾರಿಕವಾಗಿ ತಲುಪಿಸಲಾಗಿದೆ. ಸಮುದ್ರ ಪ್ರತಾಪ್ ಸೇರ್ಪಡೆಯೊಂದಿಗೆ ಭಾರತೀಯ ಕರಾವಳಿ ರಕ್ಷಣಾ ಪಡೆ ತನ್ನ ಕಾರ್ಯಾಚರಣೆಯ ಸಿದ್ಧತೆಯನ್ನು ಮತ್ತಷ್ಟು ಬಲಪಡಿಸುತ್ತದೆ. ಅಲ್ಲದೆ ಕಡಲ ಸುರಕ್ಷತೆ, ಪರಿಸರ ಸಂರಕ್ಷಣೆ ಮತ್ತು ಸ್ಥಳೀಯ ರಕ್ಷಣಾ ಉತ್ಪಾದನೆಗೆ ಭಾರತದ ಬದ್ಧತೆಯನ್ನು ಬಲಪಡಿಸುತ್ತದೆ.